ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ದೇಶದ ಲಕ್ಷಾಂತರ ಯುವ ಜನರ ಭವಿಷ್ಯ ಬೀದಿಗೆ ಬಂದಿದೆ. ವಿದ್ಯಾರ್ಥಿಗಳ ಕನಸುಗಳು ನುಚ್ಚು ನೂರಾಗಿದೆ. ಆದ್ರೆ ಇಷ್ಟೆಲ್ಲ ಅವಾಂತರ ನಡೆದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆಗೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ತಮ್ಮ ಮೌನ ಮುರಿದಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು, ಇದು ರಾಷ್ಟ್ರೀಯ ಜವಾಬ್ದಾರಿ ಅಂತ ಎನ್ಡಿಎ ಸಂಸದೀಯ ಸಭೆಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನೇನೋ ಹೇಳಿದ್ದಾರೆ. ಆದ್ರೆ ಆ ಮಾತಿನ ಹಿಂದಿರುವ ಅಸಲಿ ಸತ್ಯ ಏನು? ತಪ್ಪಿತಸ್ಥರಿಗೆ ಶಿಕ್ಷೆ ಅನ್ನುವ ಪ್ರಧಾನಿ ಮೋದಿ ಅವರೇ ಸರಿ, ಯಾರು ಆ ತಪ್ಪಿತಸ್ಥರು ಹಾಗಾದ್ರೆ? ಪ್ರಧಾನಿ ಅವರೇ, ತಪ್ಪಿನ ವಿರುದ್ಧ ಕ್ರಮ ಅಂತ ಪದೇ ಪದೇ ಜಾರಿಕೊಳ್ಳೋದು ಅತ್ಯಂತ ಸುಲಭ. ಆದ್ರೆ ಈ ಇಡೀ ಶಿಕ್ಷಣ ವ್ಯವಸ್ಥೆ ಮತ್ತು ಪರೀಕ್ಷಾ ಮಂಡಳಿ ಯಾರ ಕೈಲಿದೆ ಹೇಳಿ? ನಿಮ್ಮದೇ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಕೆಳಗೆ ಅಲ್ವೇ? ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಕಣ್ಣೆದುರೇ ಕಾಣಿಸ್ತಾ ಇದ್ರು ಸಚಿವರ ರಾಜೀನಾಮೆ ಪಡೆಯುವ ಧೈರ್ಯ ನಿಮ್ಗೆ ಯಾಕಿಲ್ಲ? ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡ್ತೀವಿ ಅನ್ನುವ ನೀವು ಸ್ವತಃ ಜವಾಬ್ದಾರಿ ಹೊರಬೇಕಾದ ಸಚಿವರನ್ನ ರಕ್ಷಿಸ್ತಾ ಇರೋದು ಯಾಕೆ ಹಾಗಾದ್ರೆ? ಇಲ್ಲಿಯವರೆಗೆ ಯಾವುದೇ ತಪ್ಪು ಮಾಡದೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಅಮಾಯಕ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದೇನು ಮೋದಿ ಅವರೇ? ನ್ಯಾಯಕ್ಕಾಗಿ, ತಮ್ಮ ಹಕ್ಕಿಗಾಗಿ ರಸ್ತೆಗಿಳಿದು ಧ್ವನಿ ಎತ್ತಿದ ಯುವಕರಿಗೆ ಸರ್ಕಾರ ಕೊಟ್ಟ ಉತ್ತರ ಲಾಠಿ ಪೆಟ್ಟು ಮತ್ತು ಬಂಧನ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಮಾಫಿಯಾ ಮತ್ತು ಅಪರಾಧಿಗಳು ಆರಾಮಾಗಿ ಹೊರಗಡೆ ತಿರುಗಾಡ್ತಾ ಇದ್ರೆ, ತಮ್ಮ ಭವಿಷ್ಯಕ್ಕಾಗಿ ಪ್ರಶ್ನೆ ಕೇಳಿದ ಯುವಕರನ್ನ ಪೊಲೀಸರು ಎಳೆದಾಡಿ ಹೊಡೆದಿದ್ದಾರೆ. ಯಾವುದೇ ತಪ್ಪು ಮಾಡದ ಯುವಕರಿಗೆ ಬೀದಿಯಲ್ಲಿ ಶಿಕ್ಷೆ ಕೊಟ್ಟು ನಾವು ಪರೀಕ್ಷೆಯ ಘನತೆ ಕಾಯ್ತೀವಿ ಅಂತ ಭಾಷಣ ಬಿಗಿಯುವ ನೈತಿಕತೆ ಈ ಸರ್ಕಾರಕ್ಕೆ ಇದೆಯಾ ಅಂತ? ಯುವ ಜನರ ಸುರಕ್ಷತೆ ಮತ್ತು ಭವಿಷ್ಯವೇ ನಮ್ಮ ಆದ್ಯತೆ ಅಂತ ಮಾಧ್ಯಮಗಳ ಮುಂದೆ ಹೇಳುವ ಪ್ರಧಾನಿ ಅವರೇ, ನೀವು ನೇರವಾಗಿ ಬಂದು ಈ ದೇಶದ ವಿದ್ಯಾರ್ಥಿಗಳ ಮುಂದೆ ನಿಂತು ಮಾತನಾಡಿ. ನಿರಂತರವಾಗಿ ಮಾಧ್ಯಮಗಳಿಂದ ಮತ್ತು ಜನರಿಂದ ದೂರ ಉಳಿದು ಕೇವಲ ಹೇಳಿಕೆಗಳನ್ನ ನೀಡೋದು ಸಾಕ್ ಮಾಡಿ. ಆದ್ರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇಶದ ಜನರನ್ನ ಮತ್ತು ವಿದ್ಯಾರ್ಥಿಗಳನ್ನ ಕೆರಳಿಸಿರೋದು ಪ್ರಧಾನಿ ಮೋದಿ ಅವರ ಅಮಾನವೀಯ ಮೌನ. ದೆಹಲಿಯ ಬೀದಿಯಲ್ಲಿ ನ್ಯಾಯ ಕೇಳಿದ ವಿದ್ಯಾರ್ಥಿಗಳನ್ನ ಪೊಲೀಸರು ಪ್ರಾಣಿಗಳಂತೆ ಎಳೆದಾಡಿದ್ರು. ಬೂಟುಗಾಲಿನಿಂದ ತುಳಿದ್ರು, ಹೆಣ್ಣು ಮಕ್ಕಳು ಅಂತಾನು ನೋಡದೆ ಮನ ಬಂದಂತೆ ಥಳಿಸಿದ್ರು. ಈ ಕ್ರೂರ ದೃಶ್ಯಗಳು ದೇಶದಾದ್ಯಂತ ಆಕ್ರೋಶ ಮೂಡಿಸ್ತಾ ಇದ್ರು. ಪ್ರಧಾನಿ ಮೋದಿ ಅವರು ಇದರ ಬಗ್ಗೆ ಒಂದು ಮಾತನ್ನು ಆಡದಿರೋದು ಅವರ ಸಂವೇದನಾ ಶೂನ್ಯತೆಯನ್ನ ತೋರಿಸ್ತದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಅನ್ನೋ ನೀವು ನಿಮ್ಮದೇ ಕಣ್ಣೆದುರು ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯವನ್ನ ಖಂಡಿಸುವ ಧೈರ್ಯ ತೋರ್ಲಿಲ್ಲ ಯಾಕೆ? ನಿಮ್ಮ ಆದ್ಯತೆ ವಿದ್ಯಾರ್ಥಿಗಳ ಭವಿಷ್ಯವೋ ಅಥವಾ ಅಧಿಕಾರದ ಬಲದಿಂದ ಅವರನ್ನ ಹತ್ತಿಕ್ಕೋದು? ಸಾಮಾನ್ಯವಾಗಿ ಜನನಾಯಕರ ಮೇಲಿನ ನಂಬಿಕೆ ಕೆಳಗಿಳಿಯೋದನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಮಟ್ಟದ ಕೀಳು ರಾಜಕೀಯ ಮತ್ತು ಬೇಜವಾಬ್ದಾರಿತನವನ್ನ ದೇಶ ಬಹುಶಃ ಎಂದೂ ನೋಡಿರ್ಲಿಲ್ಲ. ಪ್ರತಿಯೊಂದು ಪರೀಕ್ಷೆಯಲ್ಲೂ ಲೋಪ ಎದುರಾದಾಗ ತಪ್ಪಿತಸ್ಥರಿಗೆ ಶಿಕ್ಷೆ ಅಂತ ಹೇಳಿ ಒಂದೇ ರೆಕಾರ್ಡ್ ಪ್ಲೇ ಮಾಡೋದನ್ನ ಬಿಟ್ಟು ಇಲ್ಲಿಯವರೆಗೆ ಈ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ನಿಮ್ಮಿಂದ ಯಾಕೆ ಸಾಧ್ಯ ಆಗ್ಲಿಲ್ಲ? ಅಧಿಕಾರ ಮಾತ್ರ ಬೇಕು, ಆದ್ರೆ ಜವಾಬ್ದಾರಿ ಬೇಡವಾ ನಿಮ್ಗೆ? ಮತ್ತೊಂದು ಕಡೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಅತ್ಯಂತ ಯುವ ಜನರ ವಿರೋಧಿ ಪ್ರಧಾನಿ ಅಂತ ತೀವ್ರವಾಗಿ ಕಿಡಿಕಾರಿದ್ದಾರೆ. 152 ಪೇಪರ್ ಲೀಕ್ ಘಟನೆಗಳು ನಡೆದು ಸುಮಾರು 7.5 ಕೋಟಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಿದ್ರು ಒಬ್ಬನೇ ಒಬ್ಬ ಪ್ರಭಾವಿ ಅಪರಾಧಿಗೂ ಸರಿಯಾದ ಶಿಕ್ಷೆಯಾಗಿಲ್ಲ ಅನ್ನೋದು ಪ್ರತಿಪಕ್ಷಗಳ ನೇರ ಆರೋಪ. ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಈ ಹಿಂದೆ ಕಪ್ಪು ಪಟ್ಟಿಗೆ ಸೇರಿಸಿದ್ದ ಸಂಸ್ಥೆಗಳಿಗೆ ಅಥವಾ ಏಜೆನ್ಸಿಗಳಿಗೆ ನೀಡಿದ್ದು ಯಾರು ಹಾಗಾದ್ರೆ? ಇಂತಹ ನಿರ್ಲಕ್ಷ್ಯದ ನಿರ್ಧಾರಗಳೇ ಇಂದು ಲಕ್ಷಾಂತರ ಕುಟುಂಬಗಳನ್ನ ಬೀದಿಗೆ ತಂದಿರೋದು ಮೋದಿ ಅವರೇ. ಬ್ಲಾಕ್ ಲಿಸ್ಟ್ ನಲ್ಲಿ ಇರುವಂತಹ ಸಂಸ್ಥೆಗಳಿಗೆ ಗುತ್ತಿಗೆ ನೀಡುವಾಗ ಈ ಸರ್ಕಾರದ ಮೇಲ್ವಿಚಾರಣೆ ಎಲ್ಲಿಗೆ ಹೋಗಿತ್ತು ಹಾಗಾದ್ರೆ? ಭವಿಷ್ಯದ ಭರವಸೆ ಕಳ್ಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿ ಮಾನಸಿಕ ಒತ್ತಡವನ್ನು ತಾಳಲಾರದೆ ದೇಶದಾದ್ಯಂತ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಈ ಮಕ್ಕಳ ಸಾವುಗಳಿಗೆ ಹೊಣೆ ಯಾರು ಹಾಗಾದ್ರೆ? ಸರ್ಕಾರ ನಾವು ಸಂವೇದನೆ ವ್ಯಕ್ತಪಡಿಸ್ತೇವೆ, ಕಷ್ಟಕ್ಕೆ ಸ್ಪಂದಿಸ್ತೀವಿ ಅಂತ ಬರೀ ಮಾತುಗಳಲ್ಲಿ ಹೇಳಿದ್ರೆ ಸಾಕ? ಸತ್ತ ಮಗುವಿನ ಶವವನ್ನ ಆ ತಾಯಿ ಮಡಿಲಿಗೆ ಹಾಕಿ ಆ ತಾಯಿಯ ಕಣ್ಣೀರಿಗೆ ಸಮಾಧಾನವನ್ನ ಹೇಳುವ ಧೈರ್ಯ ಅಥವಾ ಗಟ್ಸ್ ಈ ಆಡಳಿತದ ಅಧಿಕಾರಿಗಳಿಗೆ ಇದ್ಯಾ ಅಂತ?
ಪೇಪರ್ ಲೀಕ್ ತಡೆಯೋದು ಕೇವಲ ಕೇಂದ್ರದ ಜವಾಬ್ದಾರಿಯಲ್ಲ, ಎಲ್ಲಾ ರಾಜ್ಯಗಳ ಜವಾಬ್ದಾರಿ ಅಂತ ಪ್ರಧಾನಿ ಮೋದಿ ಅವರು ಹೇಳುವ ಮೂಲಕ ತಮ್ಮ ಮೇಲಿನ ಸಂಪೂರ್ಣ ಆಡಳಿತಾತ್ಮಕ ವೈಫಲ್ಯವನ್ನ ರಾಜ್ಯಗಳ ಮೇಲೆ ತಳ್ಳೋದಕ್ಕೆ ಯತ್ನಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯನ್ನ ನಡೆಸುವ NTA ಇರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಮೋದಿ ಅವರೇ. ಹಾಗಿರುವಾಗ ಈ ವೈಫಲ್ಯದ ನೇರ ಹೊಣೆಯನ್ನ ಕೇಂದ್ರ ಸರ್ಕಾರ ಯಾಕೆ ವಹಿಸಿಕೊಳ್ತಾ ಇಲ್ಲ? ಸಿಜೆಪಿ ಹಾಗೂ ವಿವಿಧ ಯುವಜನ ಸಂಘಟನೆಗಳು ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ ಮೆರವಣಿಗೆ ಹೋಗೋದಕ್ಕೆ ಸೋಮವಾರ ಪ್ರಯತ್ನಿಸಿದ ಬೆನ್ನಲ್ಲೇ ಈ ಹೇಳಿಕೆಗಳು ಈಗ ಹೊರಬಿದ್ದಿದೆ. ಅಂದ್ರೆ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಈ ಹೋರಾಟದ ಬಗ್ಗೆ ಆಗ್ಲಿ, ಅವರು ಎತ್ತಿದ ನೇರ ಪ್ರಶ್ನೆಗಳ ಬಗ್ಗೆ ಆಗ್ಲಿ ಪ್ರಧಾನಿಯವರು ತಮ್ಮ ಮಾತಿನಲ್ಲಿ ಎಲ್ಲೂ ಪ್ರಸ್ತಾಪವನ್ನ ಮಾಡದಿರೋದು ಸರ್ಕಾರದ ಮೌನ ಮತ್ತು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇಂದು ದೇಶದ ಯುವ ಜನತೆ ಕೇವಲ ಸಬೂಬುಗಳನ್ನ ಕೇಳೋದಕ್ಕೆ ಸಿದ್ಧರಿಲ್ಲ. ಮರುಪರೀಕ್ಷೆ ನಡೆಸಿದ್ವು, 13 ಜನರನ್ನ ಬಂಧಿಸಿದ್ದೆವು ಅಂತ ನೀವು ಅಂಕಿಅಂಶಗಳನ್ನ ನೀಡಿ ಕೈ ತೊಳೆದುಕೊಳ್ಳೋದು ಪರಿಹಾರ ಅಲ್ಲ ಮೋದಿ ಅವರೇ. ಪ್ರತಿಯೊಂದು ಪರೀಕ್ಷೆಯಲ್ಲೂ ಸೋರಿಕೆಯಾಗುವ ರಂಧ್ರಗಳನ್ನ ಮುಚ್ಚೋದಕ್ಕೆ ನಿಮ್ಮ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅಧಿಕಾರದಲ್ಲಿದ್ದುಕೊಂಡು ಕೇವಲ ಪ್ರಕಟಣೆಗಳನ್ನ ನೀಡೋದಾದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ಉತ್ತರ ಕೊಡುವವರು ಯಾರು? ಹಾಗಾದ್ರೆ ಪದೇ ಪದೇ ನಡೀತಾ ಇರುವಂತಹ ಈ ಅಕ್ರಮಗಳು ಆಡಳಿತಾರೂಢ ಬಿಜೆಪಿಯ ವಿನಾಶದ ಕಾಲ ಹತ್ತಿರವಾಗ್ತಾ ಇದೆ ಅನ್ನೋದ್ರ ಮುನ್ಸೂಚನೆಯೇ. ಯುವಕರ ಭವಿಷ್ಯದ ಜೊತೆ ಆಟ ಆಡುವ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸುವ ದಿನ ಬಹಳ ದೂರ ಇಲ್ಲ. ಕಷ್ಟಪಟ್ಟು ಓದಿದ ವಿದ್ಯಾರ್ಥಿ ಬೀದಿಯಲ್ಲಿ, ಅಕ್ರಮ ಎಸಗಿದವರು ಸುಖವಾಗಿರುವಾಗ ಈ ವ್ಯವಸ್ಥೆ ಬದಲಾಗಬೇಕಿದೆ. ಈ ಸಾಲು ಸಾಲು ಪ್ರಶ್ನೆಗಳಿಗೆ ಸರ್ಕಾರ ಈಗ್ಲಾದ್ರೂ ನೇರ ಉತ್ತರ ನೀಡ್ತದೆಯೇ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.